ಬೆಳಗ್ಗೆ ಎದ್ದಾಗ ಅಡುಗೆ ಮನೆ ಸೈಲೆಂಟ್ ಆಗಿದ್ದು ಅಮ್ಮ ಮನೆಯೊಳಗಡೆ ಎಲ್ಲೂ ಕಾಣಲಿಲ್ಲ ಅಂದರೆ ಅಲ್ಲಿಗೆ ಮರ್ತಿದ್ರೂ ನೆನಪಾಗುತ್ತೆ ನಮಗೆ ಇವತ್ತು ಸಂಡೇ ಅಂತ. ಅಮ್ಮ ಹೀಗೆ ಕೈಯಲ್ಲಿ ಕತ್ತಿ ಹಿಡಿದು ತೋಟಕ್ಕೆ ಹೋದರೆ ಭಾನುವಾರಕ್ಕಂತಲೇ ಮೀಸಲಾಗಿರೋ ವಿಶೇಷ ಕೆಲಸಗಳಿರುತ್ತೆ ಮತ್ತು ಆ ಕೆಲಸನ ನಾವು ಮಾಡಬೇಕು ಅನ್ನೋದು ಫಿಕ್ಸ್ ಆಗಿರುತ್ತೆ. ಬಿದ್ದಿರೋ ಗರಿಗಳನ್ನೆಲ್ಲ ಒಟ್ಟು ಮಾಡಿ ಪೊರಕೆ ಕಡ್ಡಿಗೆ ಬೇಕಾದ ಗರಿಗಳನ್ನೆಲ್ಲ ಸವರೋದು ಅಮ್ಮನ ಕೆಲಸ ಆದರೆ, ತೋಟದ ತುಂಬ ಬಿದ್ದಿರೋ ಮೊಟ್ಟೆಗಳನ್ನೆಲ್ಲ ಎಳ್ಕೊಂಡು ಬಂದು ಕೊಡೋದು, ಸವರಿರೋ ಗರಿಗಳನ್ನ ಮನೆ ಹತ್ರ ತೊಗೊಂಡೋಗಿ ಹಾಕೋದು, ಅಲ್ಲಿ ಇಲ್ಲಿ ಬಿದ್ದ ಮೊಟ್ಟೆಗಳನ್ನ ಸೌದೆಗಳನ್ನೆಲ್ಲ ಒಟ್ಟು ಮಾಡಿಡೋದು ನಮ್ಮ ಕೆಲಸ. ಈ ಭಾನುವಾರಕ್ಕಂತಲೇ ಅಮ್ಮ ಒಂದಷ್ಟು ಕೆಲಸಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾಳೆ. ಅದರಲ್ಲಿ ಇದು ಒಂದಾದರೆ ಮತ್ತೊಂದು ಈ ಅಕ್ಕಿ ರಾಗಿ ಕಾಳು ಕಡ್ಡಿನೆಲ್ಲ ಬಿಸಿಲಿಗೆ ಒಣಗಾಕೋದು, ಕ್ಲೀನ್ ಮಾಡ್ಕೊಳ್ಳೋದು. ಮೇ ಬಿ ನಾವು ಚಿಕ್ಕವರಿದ್ದಾಗ ಭಾನುವಾರಗಳಂದು ರಜಾ ದಿನಗಳಲ್ಲಿ ನಮ್ಮನ್ನು ಎಂಗೇಜಾಗಿ ಇಟ್ಕೊಳ್ಳೋಕ್ಕೆ ಈ ಕೆಲಸಗಳನ್ನ ಅಮ್ಮ ಅವತ್ತೇ ಮಾಡ್ತಿದ್ಲು ಅಂತ ಅನಿಸುತ್ತೆ. ಗೊತ್ತಲ್ಲ, ಮಕ್ಕಳನ್ನು ರಜಾ ದಿನಗಳಲ್ಲಿ ಮನೇಲೇ ಹಿಡಿದಿಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಹಾಗೆ ಮನೇಲೇ ಹಿಡಿದಿಟ್ಕೊಂಡ್ರು ಖಾಲಿ ಕೂತಾಗ ಅವ್ರು ಮಾಡೋ ಕಿತಾಪತಿಗಳನ್ನ ನೋಡೋಕ್ಕಾಗದೆ ಹೀಗೆ ನಮಗೆ ಒಂದೊಂದು ಕೆಲಸ ಹಚ್ತಿದ್ಲು. ನಮಗೂ ಕೆಲಸ ಕೊಟ್ಟ ಹಾಗೆ ಆಗಬೇಕು, ಅಮ್ಮನ ಕೆಲಸನೂ ಆಗಬೇಕು. ಇದು ಇವತ್ತಿಗೂ ಹಾಗೆ ಮುಂದುವರ್ಕೊಂಡು ಬಂದಿದೆ ಅಮ್ಮನ ರೊಟೀನಲ್ಲಿ. ನಿಮ್ಮನೇಲೂ ಭಾನುವಾರದ ವಿಶೇಷ ಕೆಲಸಗಳು ಏನೇನಿರುತ್ತೆ?